ಕರ್ನಾಟಕ ರಾಜ್ಯ ಅಂಗವಿಕಲರ ರಾಜ್ಯ ಒಕ್ಕೂಟ ಜಿಲ್ಲಾ ಘಟಕ ಕೊಪ್ಪಳ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಕೊಪ್ಪಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪಂಡಿತ್ ಪುಟ್ಟರಾಜ ಗವಾಯಿಗಳ ಭಾವಚಿತ್ರದೊಂದಿಗೆ ಕೇಂದ್ರೀಯ ಬಸ್ ನಿಲ್ದಾಣದಿಂದ ತಾಲೂಕು ಕ್ರೀಡಾಂಗಣದವರೆಗೂ ಮೆರವಣಿಗೆಯನ್ನು ನಡೆಸಲಾಯಿತು. ಮೆರವಣಿಗೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ ತಾಲೂಕು ವಿಕಲಚೇತನರ ಒಕ್ಕೂಟಗಳ ಜೊತೆಗೆ ಅಂಗವಿಕಲರ ಪುನಶ್ಚೇತನ ಸಂಸ್ಥೆ, ದಾಸನಾಳ ಲಯನ್ಸ್ ಚಾರಿಟಬಲ್ ಟ್ರಸ್ಟ್, ಗಂಗಾವತಿ ಸೇರಿದಂತೆ ಇನ್ನೂ ಹಲವು ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕೊಪ್ಪಳದ ನಗರಸಭೆ ಅಧ್ಯಕ್ಷರು ಅಮ್ಜದ್ ಪಟೇಲ್ ಮತ್ತು ವೆಂಕಟೇಶ್ ದೇಶಪಾಂಡೆ, ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಇವರು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿದ್ರು. ಕೊಪ್ಪಳ ಜಿಲ್ಲೆಯ ಸಾವಿರಾರು ಅಂಗವಿಕಲ ಮಹಿಳೆಯರು, ವೃದ್ಧರು, ಯುವಕ, ಚಿಕ್ಕ ಮಕ್ಕಳು ಸಹ ಭಾಗಿಯಾಗಿದ್ರು. ಗೊನಿ ಮ್ಯಾಗಳ ಬಾಳೆಹಣ್ಣು, ತರಾವರಿ ಹೂವ ಹಣ್ಣು ಸ್ವೀಕರಿಸಯ್ಯ ಸಾವಿರ ನಮನ. ಗೊನಿ ಮ್ಯಾಗಳ ಬಾಳೆಹಣ್ಣು, ತರಾವರಿ ಹೂವ ಹಣ್ಣು ಸ್ವೀಕರಿಸಯ್ಯ ಸಾವಿರ ನಮನ. ಶ್ರೀ ಗಜವದನ ಗಿರಿಜಾನನ್. ಇನ್ನು ಇದೇ ವೇಳೆ ವೇದಿಕೆ ಮುಂಭಾಗದಲ್ಲಿ ಅಂಗವಿಕಲರ ಪೆನ್ಷನ್ ಹೆಚ್ಚಳ ಮಾಡದೇ ಇರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ವೇದಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡದಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಅಧಿಕಾರಿಗಳ ತಾಕೀತಿಗೆ ಮಣಿದಂತ ಪ್ರತಿಭಟನಾಕಾರರು ಶಾಂತಿಯುತವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂಗವಿಕಲರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ವೆಂಕಟೇಶ ದೇಶಪಾಂಡೆ, ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಕೊಪ್ಪಳ ಇವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ವೇದಿಕೆ ಸಂಯೋಜಿತ ನವದೆಹಲಿ ಕೊಪ್ಪಳ ಜಿಲ್ಲಾ ಸಮಿತಿ ಕರ್ನಾಟಕ ರಾಜ್ಯ ಇವರು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಇವರು ಒಂದು ಏನು ಸಮಸ್ಯೆಗಳ ಬಗ್ಗೆ ಒಂದು ಪತ್ರ ಕೊಟ್ಟಿರ್ತಾರೆ. ಈ ಪತ್ರವನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡುತ್ತೇನೆ ಎಂದು ಈ ವೇದಿಕೆ ಮೂಲಕ ಈಗೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇಲ್ಲಿ ದಿನಾಂಕ 3/12/2025 ಅಂಗವಿಕಲ ದಿನಾಚರಣೆ ಇದ್ದು, ಈ ದಿನಾಚರಣೆ ಆಚರಣೆಯಿಂದ ಯಾವುದೇ ಅರ್ಥಪೂರ್ಣಗೊಂಡಿಲ್ಲ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರವು ನಮ್ಮನ್ನು ಕಡೆಗಣಿಸಿದೆ. ಇಲ್ಲಿಗೆ ಸಿದ್ದರಾಮಯ್ಯನವರು ರಾಜಕೀಯ ಮಾಡಕತ್ತಿ ಇಲ್ಲಿಗೆ ಬರೋಬ್ಬರಿ 2 ವರ್ಷ ಆಯಿತು. ಅವ್ರ ಮುಖ್ಯಮಂತ್ರಿ ಕಾಲಾವಧಿ ಬಂದು ಇನ್ನೂ 2 ವರ್ಷ ಆದರೆ ಅವರ ಅವಧಿ ಮುಗಿಯುವ ಬಂದು ಕೂಡ ಅಂಗವಿಕಲರನ್ನು ಸರಿಯಾದ ರೀತಿಯಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಆಗ್ತಾ ಇಲ್ಲ. ಅವ್ರ ಕೈಯಲ್ಲಿ ಬೇರೆ 5 ಯೋಜನೆಗಳಿಗೆ ಮಾತ್ರ ಮಾತು ಕೊಡ್ತಾರೆ, ಅಂಗವಿಕಲರು ಕಡೆಗಣಿಸಿದ್ದಾರೆ. ಅದರಲ್ಲಿ ಅಂಗವಿಕಲರು ಬರ್ತಕ್ಕಂಥ ಪೆನ್ಷನ್ ಹಣದಲ್ಲಿ 1 ತಿಂಗಳು ಬಂದು 1 ತಿಂಗಳು ಬರ್ತಾ ಇಲ್ಲ. ಆ ತಿಂಗಳ ಹಣವನ್ನು 5 ಯೋಜನೆಗಳಿಗೆ ಯೂಸ್ ಮಾಡ್ತಾರೆ ಅನ್ನೋದು ಕೇಳಿಬಿಟ್ಟಿದ್ವಿ ನಾವು. ಆದ ಕಾರಣ ಇವತ್ತು ನಾವು ದಿನಾಚರಣೆ ಆಚರಿಸ ಬರಲಿ ಒಂದು ಹೋರಾಟ ಮಾಡೋಕ್ಕೆ ಅಂಗವಿಕಲರು ಕಡೆಗಣಿಸ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ಅಧಿಕಾರ ಇರ್ತದೆ. ಈ ಮುಂದೆ ಈ ಒಂದು ದಿನದಿಂದ ನಾವು ಹೇಳಷ್ಟೇ, ಈ ತಿಂಗಳಲ್ಲಿ ಈ ಡಿಸೆಂಬರ್ ಕೊನೆ ಬರುವುದರೊಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಮತ್ತು ಈ ಮನವಿಯನ್ನು ನಮ್ಮ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಇಷ್ಟು ಹೇಳಿ ಮಾತ್ರ 4 ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂಗವಿಕಲರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಲೇಬೇಕು. ಅಂಗವಿಕಲರ ಬೇಡಿಕೆಗಳನ್ನು ಇಂದಲೇ ಈಡೇರಿಸಲೇಬೇಕು. ರಾಜ್ಯ ಸರ್ಕಾರ 5,000 ಮತ್ತು ಕೇಂದ್ರ ಸರ್ಕಾರ 5,000 ಒಟ್ಟು 10,000 ಪೆನ್ಷನ್ ನೀಡಲೇಬೇಕು. ರಾಜ್ಯ ಸರ್ಕಾರ 5,000 ಮತ್ತು ಕೇಂದ್ರ ಸರ್ಕಾರ 5,000 ಒಟ್ಟಾಗಿ 10,000 ಪೆನ್ಷನ್ ನೀಡಲೇಬೇಕು. ಸರ್ಕಾರಕ್ಕೆ ಧಿಕ್ಕಾರ, ಕಡೆಗಣಿಸಿದ ಸರ್ಕಾರಕ್ಕೆ
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.